ನಮಸ್ಕಾರ. ನಾನು ರಮಾಕಾಂತ್ ಅರ್ಗುನ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ, ನಿಮ್ಮ ಮುಂದುಗಡೆ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿ ಬಂದಮೇಲೆ ನಂದು ಕೂಡ ಪ್ರಕೃತಿ ಏರ್ಪೇರ್ ಆಯಿತು. ನಿಮಗೆ ಇಮಿಡಿಯೇಟಾಗಿ ಏನಾಗಿದೆ ಏನಿಲ್ಲ ಅಂತ ಹೇಳಲಿಕ್ಕೆ ಸ್ವಲ್ಪ ಡಿಲೇ ಆಯಿತು, ಕ್ಷಮಿಸಬೇಕು. 5ನೇ ತಾರೀಕು ನಾವು ಡೆಲ್ಲಿನಲ್ಲಿ ಜಂತರ್ ಮಂತರಲ್ಲಿ ಕೂತಾಗ, ಅದಕ್ಕಿಂತ ಮುಂದೆ 2 ದಿವಸ ಮೊದಲು ಹೋಗಿದ್ವಿ. ನಾವು ಹೋಗಿ ಎಲ್ಲಿರ್ತಕ್ಕಂಥ ಎಲ್ಲ MP ಗಳು, ಮಿನಿಸ್ಟರ್ಗಳು ಎಲ್ಲರನ್ನು ಮೀಟ್ ಮಾಡಿ ಅವರಿಗೆ ಲೆಟರ್ಗಳನ್ನು ಕೊಟ್ಟು, ನಾವಿಲ್ಲಿದ್ದೀವಿ, ನಮ್ಮನ್ನು ಕರೆದು ಏನು ಮಾಡ್ತೀರಿ ಏನಿಲ್ಲ ಎಂಬ ಹೇಳ್ರಿ, ನೋಟಿಸ್ ಕೂಡ ಕೊಟ್ಬಿಟ್ಟಿದ್ದೀವಿ. ನಾವು ಏನೇನು ಮಾಡ್ತಾಯಿದ್ದೀವಿ, ಕೆಲಸ ಆಗಿಲ್ಲ. ಆದರೂ ಕೂಡ ಸರ್ಕಾರ ನಮ್ಮನ್ನು ಕರೀಲಿಲ್ಲ. ಏನು ಮಾಡಿವ್ರಿ ನಾವು? ಹಿಂಗೆ ಹೊಡೆದಾಡೋದು ನಮ್ಮದು. 10 ವರ್ಷ ಆಯಿತು, ಲಕ್ಷಗಟ್ಟಲೆ ಮಂದಿ ಹೋದರು. ಆಗ ಸರ್ಕಾರ ನಮ್ಮನ್ನು ಕರೆಸಿ ಇದು ಕೊಡ್ತೀವ್ರಿ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಈ ಸರಿ ನಾವು ಡ್ರಾಸ್ಟಿಕ್ ಡಿಸಿಷನ್ ತೊಗೊಂಡಿವಿ. 5ನೇ ತಾರೀಕು ಏನೇ ಇದ್ದರೂ ಕೂಡ ಕಠಿಣ ಕಾರ್ಯಕ್ರಮ ಮುಂದೆ ಬರೋದು, ಅಲ್ಲೇ ಇರೋದು ನಮ್ಮ ಹೋರಾಟ. ನಾವು ಹೆಂಗೆ ಮಾಡ್ತೀವಿ ಹಂಗೆ 1ನೇ ಫೇಜಲ್ಲಿ ಗೆದಿಬೋದು, 2ನೇ ಫೇಜಲ್ಲಿ ಗೆದಿಬೋದು, ಮುಂದೆ ನೋಡೋಣ. ಮೊದಲನೇ ಫೇಜಲ್ಲಿ ನಾವು ನಿರ್ಧಾರ ಮಾಡಿರೋದು EPFO ಆಫೀಸ್ಗಳಿಗೆ ಮುಂದೆ ಹೋಗಿ ಧರಣ. ಅವ್ರಿಗೆ ಯಾರು ಒಳಗಿನವ್ರು ಹೊರಗೆ ಬಿಡೋಂಗಿಲ್ಲ, ಹೊರಗಿನವ್ರು ಒಳಗೆ ಬಿಡೋಂಗಿಲ್ಲ. ಹಿಡ್ಕೊಂಡು ಹೋಗಲಿ ಪೊಲೀಸರು, ಪರವಾಗಿಲ್ಲ, ನಾವು ರೆಡಿ ಇದ್ದೀವಿ. ಭಾರತಾದ್ಯಂತ ಒಂದೇ ದಿವಸ ಇದು ಆಗೋದು. ನಿಮ್ಗೆ ಆ ಡೇಟನ್ನು ತಿಳಿಸ್ತೀವಿ. ನಿಮ್ಮ ಡಿಸ್ಟಿಕ್ ಸೆಕ್ರೆಟ್ರಿ ಜೊತೆಗೆ ನೀವು ಕೋಆರ್ಡಿನೇಷನ್ ಮಾಡಿಕೊಂಡು ಸಂಪರ್ಕದಲ್ಲಿರ್ರಿ. ಅದು ಮಾಡಲಿಲ್ಲ. 2ನೇದು MP ಗಳ ಮನೆ ಮುಂದೆ 1 ದಿವಸ ಉಪವಾಸ ಸತ್ಯಾಗ್ರಹ. ಆ ಉಪವಾಸ ಸತ್ಯಾಗ್ರಹದಲ್ಲಿ ನಮ್ಮ ಡಿಸ್ಟಿಕ್ಕಿಂದ ಯಾರ್ಯಾರು ಎಷ್ಟು ಜನ ಅಮರಣ ಉಪವಾಸ ಸತ್ಯಾಗ್ರಹಕ್ಕೆ ಮುಂದೆ ಕೂಡ್ಲಿಕ್ಕೆ ತಯಾರಿದ್ದರು ಅದು ಒಂದು ಲಿಸ್ಟು. ನಿಮ್ಮ ಹೆಸರು, ನಿಮ್ಮ PPO ನಂಬರು, ನಿಮ್ಮ ಮೊಬೈಲ್ ನಂಬರು, ಮೇಲ್ಗಡೆ ಪೇಪರ್ ಮೇಲ್ಗಡೆ ಯಾವ ಊರು, ಯಾವ ಡಿಸ್ಟಿಕ್ಕಿನ ಸೆಕ್ರೆಟ್ರಿ ಹೆಸರು, ಇಷ್ಟು ಬರೆದು MP ಕಾಪಿ ಕೊಡ್ರಿ. ಇಲ್ಲಾಂದ್ರೆ PA ಕೊಡ್ರಿ. ಹೇಳ್ರಿ, ನಿಮ್ಮ ಡಿಸ್ಟಿಕ್ಕಲ್ಲಿ ಇಷ್ಟು ಜನ ಪೆನ್ಷನ್ದಾರರು ನೀವು ನಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ಸಾಯ್ಲಿಕ್ಕೂ ಸಿದ್ಧಿದ್ದಾರಾ? ಆ ಲಿಸ್ಟ್ ನಮಗೆ ಕೊಟ್ಟು ಕಳಿಸ್ರಿ. ನಾವು ಆ ಲಿಸ್ಟನ್ನು ತೊಗೊಂಡು ಗವರ್ನರ್ ಕೊಡ್ತೀವಿ. ನಾವು ಗವರ್ನರು ಕೊಟ್ಟ ಮೇಲೆ ಅವನು ಮಾಡಲಿಲ್ಲ ಅಂದ್ರೆ ಇದೆಲ್ಲ ಲಿಸ್ಟ್ ಒಯ್ದು ಸೆಂಟ್ರಲ್ಲಿ ಬೇರೆ ರಾಜ್ಯಗಳ ಲಿಸ್ಟ್ ತೊಗೊಂಡು ಇಡೀ ರಾಷ್ಟ್ರಾದ್ಯಂತ ಇಷ್ಟು 1000 ಜನ ಪೆನ್ಷನ್ದಾರರು ಸಾಯ್ಲಿಕ್ಕೆ ತಯಾರಿದ್ದಾರೆ. ಆದರೂ ಕೂಡ ಸರ್ಕಾರ ಏನು ಮಾಡ್ತಾಯಿಲ್ಲ. ಇದರಲ್ಲಿ ನೀವು ಇಂಟರ್ಫಿಯರ್ ಆಗಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ನೋಡೋಣ ಹೆಂಗೆ ಮಾಡೋಣ, ನೋಡೋಣ. ಜೀವನೇ ನಮ್ಮ ಮುಡುಪಾಗಿಡ್ಲಿಕ್ಕೆ ತಯಾರಾದರೂ ಕೂಡ ಸರ್ಕಾರ ಮಾಡಲ್ಲ ಅಂದ್ರೆ ಏನು ಮಾಡ್ತದೆ ನೋಡೋಣ. ಇವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ನಿಮ್ಮದು ಇಷ್ಟು ವರ್ಷ ಮಾಡಿದ್ದೊಂದು, ಇದು ಒಂದು. ಅದಕ್ಕೆ ನೀವು ದಯಮಾಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕಂತ ನನ್ನ ಕಳಕಳಿಯ ವಿನಂತಿ. ಈಗ ಇನ್ನೊಂದು, ಎಲ್ಲ ಡಿಸ್ಟಿಕ್ನವ್ರಿಗೆ ನಾವೊಂದು ಲೆಟರ್ ಕಳಿಸಿದ್ವಿ. ಏನಂದರೆ, ಆದರೆ ಪ್ರಧಾನಮಂತ್ರಿಯವರಿಗೆ ಇದೇ 15ನೇ ತಾರೀಕು ನಮ್ಮ ಪೆನ್ಷನ್ ಬಗ್ಗೆ ನೀವು ಘೋಷಣೆ ಮಾಡಬೇಕು ಅಂತ ಒಂದು ಲೆಟ್ರನ್ನು ಬರೆದಿದ್ದೀವಿ. ಹಾಗೂ ಪ್ರಧಾನಮಂತ್ರಿಗಳು ಹೇಳಿದ್ವಿ, ಘೋಷಣೆ ಮಾಡಿ ಮುಂಬರುವ ದಿವಸಗಳಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಠೋರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಸ್ಪದ ಕೊಡಬೇಡ್ರಿ. ಈ ಲೆಟ್ರನ್ನು ನೀವು ಪ್ರತಿಯೊಂದು ಡಿಸ್ಟಿಕ್ ಲೀಡರು, ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳ ಗಾರ್ಡನ್ ತೊಗೊಂಡು ಮೇಲ್ ID ಮಾಡಿರಿ. ಯಾರು ಗೊತ್ತಾಗದೆ ಹೋದರೆ ಸೈಬರ್ ಕೆಫೆಗೆ ಹೋಗ್ರಿ. ಒಂದು 10-15 ರೂಪಾಯಿ ಕೊಟ್ಟರೆ ಮೇಲ್ ಮಾಡ್ತಾರೆ. ಎಲ್ಲ ಕಡೆಯಿಂದ ಲಕ್ಷಾನುಗಟ್ಟಲೆ ಮೇಲ್ಗಳು ಹೋಗಲಿ, ಮೋದಿಯವರಿಗೆ ತಿಳಿಲಿ ಅವರು ನಮ್ಮ ಜನರು ಎಷ್ಟು ರೊಚ್ಚಿಗೆದ್ದಾರಂಬದು. ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ಮಾಡ್ತೀರಿ ಅಂತ ನನಗೆ ತುಂಬ ಭರವಸೆ ಇದೆ. ಈ 20ನೇ ತಾರೀಕು ಆದಮೇಲೆ ನಾವು ಏನಿದೆ ಮುಂದಿನ ಕಾರ್ಯಕ್ರಮಗಳನ್ನು ನಿರ್ಧಾರ ಮಾಡಿ ನಿಮ್ಗೆ ತಿಳಿಸ್ತೀವಿ.
ಬಿಡೋದು ಬೇಡ, ನಮ್ಮದು ಹಕ್ಕಿದು, ನಾವು ರೊಕ್ಕ ಕೊಟ್ಟಿವಿ, ನಮ್ಮ ಪೆನ್ಷನ್ ನಾವು ತೊಗೊಂಡೇ ತೀರ್ತೀವಿ, ಬಿಡಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ.